ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ. ಇಲ್ಲ ಚೆನ್ನಾಗಿದ್ದೀನಿ ನಾನು. ಪಾಪ ಚೆನ್ನಾಗಿಲ್ಲ. ಅಬ್ಬಿದ್ದೀರಾ? ಅಬ್ಬಿ ಕಪ್ಪೆಯ ಸುನ್ನೋಡು ಮಮ್ಮಿ ಶಾಮಿಯ ಮನೆ ಈಗ ಶಾಮಿ ಬಾತಿನ ಪೂಜೆ ಇಲ್ಲ ನಾನು ಚಾಕ್ಲೇಟ್ ತಿನ್ನೋಣ ಹಬ್ಬ ನಾನು ಚಾಕ್ಲೇಟ್ ತಿಂತೀನಿ. ಇವತ್ತು ಇದು ಏನದು ಸಬ್ಬಸ್ಗಿ ಸಾಬುದಾನಿದು ಉಪ್ಪಿಟ್ಟು ಮಾಡಿದ್ದೀನಿ ಇವತ್ತು. ಸೊ ನಿನ್ನೆ ರವೆ ಇದ್ರದ್ದು ಮಾಡಿದ್ದೆ, ರವೆ ಉಪ್ಪಿಟ್ಟು. ಸೊ ನೋಡಿ ಇಲ್ಲಿ ಎಲ್ಲ ರೆಡಿ ಆಗಿದೆ. ಸೊ ನೋಡಿ ಇದು ರೆಡಿ ಆಯಿತು. ಲೇಟ್ ಮಾಡ್ತಾ ಇದ್ದೀನಿ. ಎಲ್ಲ ಮಾಡಿ ಇಟ್ಕೊಂಡ್ಬಿಟ್ರೆ ನನಗೆ ಪಾತ್ರೆ ತೊಳಕ್ಕೆ ಯೂಸ್ ಆಗುತ್ತೆ. ಇನ್ನು ಇಷ್ಟಿದೆ, ಇದನ್ನ ಇಷ್ಟೆಲ್ಲ ಮುಗಿಸ್ತೀನಿ ಇವತ್ತು ಮಾಡಿ. ಸೊ ಇದನ್ನು ಮಾಡಿ ಎಲ್ಲ ಕ್ಲೀನ್ ಮಾಡ್ಬೇಕಾದ್ರೆ ಸಿಗ್ತೀನಂತೆ. ಅದು ಆಟ ಅದು ಹಿಂದೆ ಬಾ, ಅದು ಬಾಯ್ಲಮ್ಮ ಅಮ್ಮ. ಸೊ ಎಲ್ಲ ಸಿಗ್ತೀನಂತೆ. ನನಗೆ ತುಂಬ ಹೊಟ್ಟೆ ಹಸ್ಬಿಟ್ಟೈತೆ, ಇವಾಗ ತಿನ್ನಬೇಕು. ಸೊ ಸಿಗ್ತೀನಿ. ಹೌದಾ? ಓಕೆ, ಹಾಕೊಳ್ಳ ಮೊಮ್ಮು ಬೇಳೆ ಸಾರ. ಗೈಸ್ ನೋಡಿ 5 o'clock ಆಯಿತು, 5 ಗಂಟೆ ಆಯಿತು. ಆವಾಗಲೇ ಮನೆ ಹೆಂಗಿತ್ತು ನೋಡಿದ್ರಲ್ಲ. ಸೊ ಎಲ್ಲ ಕ್ಲೀನ್ ಮಾಡಿ ನಾನು ತಿನ್ಕೊಂಡು ಸಾಂಬಾರೆಲ್ಲ ಬಿಸಿ ಮಾಡಿ, ಹಾಲು ಬಿಸಿ ಮಾಡಿ, ಬಿಸಿನೀರು ಕಾಯಿಸಿ ಅದಕ್ಕೆ ಕುಡಿಯೋಕ್ಕೆ. ಆ್ಯಂಡ್ ದೈವಿಕ್ ಕಲ್ಲು ಮಲಗಿದ್ದಾನೆ, ಪಾಪು ಒಳಗಡೆ ಮಲಗಿದ್ದಾನೆ. ಸೊ ಇವಾಗ ಕಸ ಗುಡಿಸ್ತಾ ಇದೆ. 5 ಗಂಟೆ ಆಯಿತು. ಸೊ ಕಸ ಎಲ್ಲ ಗುಡಿಸಿದಾದ್ಮೇಲೆ ಆಚೆದು ಕಸ ಗುಡಿಸ್ಬೇಕು. ನೋಡಿಲ್ಲ ಎಷ್ಟು ಗಲೀಜಾಗಿದೆ ಅಂತ. ಸೊ ಲೈಟ್ ಆಫ್ ಮಾಡ್ತೀನಿ. ಸೊ ಇದೆಲ್ಲ ಹೊರಗಡೆ ಕಸ ಗುಡಿಸಿ ಕ್ಲೀನ್ ಮಾಡ್ತೀನಿ. ಆಮೇಲೆ ಸಾಯಂಕಾಲ ದೀಪ ಹಚ್ಕೋಬೇಕಲ್ಲ, ಇವತ್ತು ಟ್ಯೂಸ್ಡೇ ಬೇರೆ. ಸೊ ಡೋರ್ ಹಾಕ್ತೀನಿ, ಸೊಳ್ಳೆಗಳು ಹೋಗ್ತವೆ. ಅದು ಬೇರೆ ಮಲಗಿದ್ದಾನೆ. ಸೊ ನೋಡಿ ಎಲ್ಲ ನನ್ನ ಮಗ ನೋಡಿ ರಂಗೋಲಿ ಎಲ್ಲ ಏನು ಮಾಡೋಣ ಅಂತ. ಸೊ ಇದನ್ನ ಕಸ ಗುಡಿಸ್ತೀನಿ, ರಂಗೋಲಿ ಎಲ್ಲ ತೆಗಿತೀನಿ, ಮತ್ತು ಬೆಳಗ್ಗೆ ಹಾಕಬೇಕು. ಸೊ ಎಲ್ಲ ಕಸ ಗುಡಿಸಿ ಸಿಗ್ತೀನಂತೆ. ಅಯ್ಯೋ, ದಿನ ಬೆಳಗಾದರೆ ಇಷ್ಟೊಂದು ಕೆಲಸಗಳು ಮಾಡಲೇಬೇಕು. ನಂದು ಬೆಳಗ್ಗೆ 5 ಗಂಟೆಗೆ ಎದ್ದರೆ ರಾತ್ರಿ 11 ಗಂಟೆಗೆ ನಾನು ಮಲಗೋದು. ಆ್ಯಕ್ಚುಲಿ ಏನು ಮಾಡ್ತೀರಾ, ಮಗು ಇದೆ ಚಿಕ್ಕವನು. ಅವ್ನು ದೈವಿಕನ ಸ್ಕೂಲ್ ಬೇರೆ ರಜೆ, ಅವ್ನು ಬೇರೆ ಮನೇಲೇ ಇರ್ತಾನೆ. ಕೆಲಸಗಳು ಲೇಟ್ ಆಗ್ಬಿಡ್ತಾವೆ. ಅವ್ನಿಗೆ ಸ್ಕೂಲಿಗೆ ಕಳಿಸಿದ್ರೆ ಪಾಪುನವ್ರು ಎತ್ಕೊಂಡ್ಬಿಡ್ತಾರೆ, ನಾನೆಲ್ಲ ಕೆಲಸ ಮಾಡಿಬಿಡ್ತಿದ್ನ. ಬಟ್ ಇವಾಗ ಹಿಂಗಾಗಲ್ಲ. ಸೊ ಚಲೋ ಕ್ಲೀನ್ ಆಯಿತು. ನೋಡಿ ಎಲ್ಲ ಬಟ್ಟೆಗಳು ನಾಳೆ ಊರಿಗೆ ಹೋಗಬೇಕು. ಸೊ ಎಲ್ಲ ಇವತ್ತೇ ಮಿಷಿನ್ಗೆ ಹಾಕ್ಬಿಟ್ಟಿದ್ವಿ. ಇಲ್ಲಿ ನೋಡಿ ಗಾಡಿ ಮೇಲೆಲ್ಲ ನೋಡಿ. ದೈವಿಕ್ ಹಾಯ್ ಮಾಡು. ನಾಳೆ ಊರಿಗೆ ಹೋಗ್ತಾ ಇದ್ದೀವಿ ಅಂದೆ. ಸೊ ದೈವಿಕನ ಸ್ವೆಟರ್ ಎಲ್ಲ ಹಾಕಿದ್ದೀನಿ ವಾಶ್ ಮಾಡೋಕ್ಕೆ. ನೋಡಿಲ್ಲ ಎಲ್ಲ ಬಟ್ಟೆಗಳು. ಸೊ ಬೆಳಗ್ಗೆ ಟಿಫನ್ ಇವರಿಗೆ ಚಪಾತಿ ಮಾಡಿದ್ದೆ. ನಾನು ಹೊರಗಡೆಯಿಂದ ಇಡ್ಲಿ ತರಿಸಿದ್ದೆ. ಸೊ ಇಡ್ಲಿ ತಿಂದು ಕೂತಿದ್ದೀನಿ ನೋಡಿ. ಬೇಡಪ್ಪ ದೈವಿಕ್, ನಾಳೆ ಊರಿಗೆ ಹೋಗ್ಬೇಕು ಬಾ. ಇಲ್ಲೆಲ್ಲ ಅಲ್ಲಿ ಹುಡುಗರು ನೋಡಿ ಏನು ಮಾಡ್ತಾವ್ರಂದ್ರೆ ಏನೇನೋ ಆಟ ಆಡ್ತಾವ್ರಲ್ಲಿ. ದೈವಿಕ್ ಛೀ ಗಲೀಜಲ್ಲೆಲ್ಲ. ಸರಿ ನೋಡಿ ಎಲ್ಲ ಗಿಡಗೂ ಎಲ್ಲ ಕಟ್ ಮಾಡಿದ್ದೆ, ಆದರೂ ಬೆಳೆದೈತೆ. ಏ ದೈವಿಕ್ 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 ಕಾರಲ್ಲಿ ಸ್ಲಿಪ್ಪರ್ ಎಲ್ಲಿ ಅಂತ ಕೇಳ್ತಿರೋದು. ಬಾ ನೋಡಿ, ಅವರೆಲ್ಲ ಏನೇನೋ ಮಾಡ್ತಾರೆ. ಬಿಡು ದೈವಿಕ್ ಗಲೀಜು. ನೋಡಿಲ್ಲ ನಮ್ದು ಅನ್ನದ್ದೆಲೆ. ಸೊ ನೋಡಿ ಇದೆಲ್ಲ ಕೆಲಸ ಆಯ್ತು. ಇವಾಗ ಒಂದು ಸಾಯಂಕಾಲ ನೋಡ್ಬೇಕು. ಇಲ್ಲಿ ನೋಡಿ, ಇದು ದೊಡ್ಡ ಪತ್ರೆ ಗಿಡ, ಪುದೀನ ಗಿಡ ಇದೆ, ದೊಡ್ಡ ಪತ್ರೆ ಗಿಡ ಇದೆ, ತಿನ್ನೋ ಎಲೆ ಗಿಡ ಇದೆ. ಸೊ ಮಳೆ ನೀರು ಬಿತ್ತು ಅಂದರೆ ಚೆನ್ನಾಗಿ ಬರುತ್ತೆ. ಇದು ತುಳಸಿ ಗಿಡ ಅವ್ರದ್ದು ನೋಡಿ. ಇಲ್ಲಿ ನೋಡಿ ಬದನೆಕಾಯಿ ಬಿಟ್ಟಿದೆ, ಚೆನ್ನಾಗಿ ಚಿಕ್ಕದಾಗಿ ಬದನೆಕಾಯಿ ಎಲ್ಲ ಬಿಟ್ಟಿದೆ ಇದರಲ್ಲಿ. ಇದು ನಮ್ಮ ಮನೆ ಮುಂದೆ ಅವ್ರು ಹಾಕಿದ್ದು ಗಿಡಗಳಿವೆಲ್ಲ. ಇಲ್ಲಿ ರೋಸ್ ಬಿಟ್ಟೈತೆ, ತುಂಬ ಚೆನ್ನಾಗಿ ಬಿಡಿಸಿದ್ದಾರೆ. ಅಲ್ಲಿ ಮೆಣಸಿನ್ಕಾಯಿ ಎಲ್ಲ ಬೆಳೆಯುತ್ತೆ. ತುಳಸಿ ಗಿಡ ಇವು ನೋಡಿ, ತುಳಸಿ ಕಟ್ ಮಾಡ್ದೆ ನೋಡಿ. ಇವ್ನು ನೋಡಿ ನೀವು. ತುಳಸಿ
ಹಾಂ ತಾ ನೋಡಿ ದೊಡ್ಡ ಪತ್ರೆ ಗಿಡ ಇದು ತಿನ್ನೋ ಎಲೆ ಗಿಡ ಇದೆ ನೋಡಿ ಇಲ್ಲಿ ತೋರಿಸ್ತೀನಿ ಇದೆ ನೋಡಿ. ಸೊ ಬಾ ನಡೀರಿ ಹೋಗೋಣ. ಏ ಸ್ಲಿಪ್ಪರ್ ಎಲ್ಲಿ ಕರಿಲ್ಯಾ ರೇ ನೋಡಿ ಇಲ್ಲಿ ದಯವಿಟ್ಟು ಇಲ್ಲಿ ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಮಾಡ್ತಿದ್ದಾರಂತೆ. ನೋಡೋದೇನು ತಡೆಯಲ್ಲ ಸ್ವಿಮ್ಮಿಂಗ್ ಪೂಲ್ ಏನು ಕರೆ ಕ್ಯಾರ ಸ್ವಿಮ್ಮಿಂಗ್ ಪೂಲ್ आप कर रहे क्या? अभी हाथ धो रहे हैं, अभी हाथ धो कौन आता है अभी स्विमिंग पूल में? कौन भी नहीं खाली वाह मड़ी बराकत्त ದೈವಿಕ್ ಬಾ ಬೇಗ. ಹಾಂ ಓ ಬೇಗ ನೋಡಿ. ಅಯ್ಯೋ ಮಳೆ ಬಂತು ಬಟ್ಟೆ ತೆಗಿತೀನಿ. ಅಯ್ಯೋ ದೇವ್ರೆ ಬೇಗ ಬಾ ತಡಿ ಗಾಯ್ಸ್. ನೋಡಿ ಇವಾಗ ಗೋಬಿ ಮಾಡ್ತಾ ಇದ್ದೀವಿ. ಇದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಎಲ್ಲ ತೆಗೆದು ದೈವಿಕ್ ಗೋಬಿ ಮಾಡಮ್ಮ ಅಂತಿದ್ದಾನೆ. ಸೊ ದೈವಿಕ್ ಇಲ್ಲಿದ್ದಾನೆ ನೋಡಿ, ಅದು ಅಲ್ಲಿ ಕುತ್ಕೊಂಡಿದ್ದಾನೆ. ಕರೆಂಟ್ ಬೇರೆ ಹೋಗೈತೆ. ಸೊ ಇದನ್ನ ನಾನು ಇವಾಗ ಹೆಚ್ಚಿ ಇದನ್ನ ಸಣ್ಣಗೆ ಕಟ್ ಮಾಡಿ ಸ್ಲೈಸ್ ಮಾಡಿ ಇದನ್ನ ಬೇಯಿಸೋಕೆ ಇಡ್ತೀನಿ. ಸೊ ಬೇಯಿಸೋಕೆ ಇಡೋವರೆಗೂ ನೋಡೋಣ. ಅಷ್ಟರೊಳಗಡೆ ಕರೆಂಟ್ ಬಂತು ಬೆಟರು, ಇಲ್ಲ ಅಂದರೆ ನಾನು ಫುಲ್ ರೆಸಿಪಿ ಆದಮೇಲೆ ನಿಮಗೆ ತೋರಿಸ್ತೀರಂತೆ. ಇವಾಗ ನಾನು ಡ್ರೈ ಗೋಬಿ ಮಾಡ್ತಾ ಇದ್ದೀನಿ ಅಲ್ವಾ ದೈವಿಕ್? ಸೊ ನೋಡಿ ತೋರ್ಸು. ಆಯ್ತಾ ತೋರಿಸು ನೋಡೋಣ. ಬಿಡು ನಾನೇನು ಮಾಡಲ್ಲ. ಸರಿ ಯಾಕೆ ಇಂಥ ಕೆಲ್ಸಗಳು ಮಾಡ್ಕೊತೀಯ ನೀನು? ಸೊ ನೋಡು ಬ್ಯಾಟ್ರಿ ಚಾರ್ಜ್ ಹಾಕಿದ್ದಾನಲ್ಲ ನಾನು. ಸೊ ಇವಾಗ ಇದು ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ನೀರು ಕಾಯ್ಸೋಕೆ ಇಟ್ಟಿದ್ದೀನಿ. ನೀರು ಕಾಯಿಸೋದ್ರಲ್ಲಿ ನಾನು ಇದನ್ನು ಬೇಯಿಸೋಕೆ ಇಡ್ತಾ ಇದ್ದೀನಿ. ಸೊ ಇದು ಬಾಯ್ಲ್ ಆಗಬೇಕಿದು. ಸೊ ಬಾಯ್ಲ್ ಆಗಿ ಸಿಗ್ತೀನಿ ನೋಡಿ. ಇವನ್ನ ನಾನು ಮಾಡ್ಬೇಕಾದ್ರೆ ಇಷ್ಟು ಟೂಲ್ ಎತ್ಕೊಂಡು ಬಂದ್ಬಿಡ್ತಾನೆ. ದೊಡ್ಡ ಕೆಲಸ ಮಾಡ್ಲಿಕ್ಕೆ ಬರ್ತಾನೆ ನೋಡಿ. ನೀನು ಬಂದೆಂದ ದೇವಕ್ಕೆ ಅವನು ಒಂಥರ ಮಾಡ್ತಾನೆ ನೋಡು. ಅವ್ನು ನೋಡಲ್ಲಿ ಕೂಗ್ತವನೆ. ಸೊ ಗೈಸ್ ಇದು ಬೇಯಲಿ. ಸ್ವಲ್ಪ ಸಾಲ್ಟ್ ಹಾಕಿದ್ದೀನಿ. ಸೊ ನಡಿ ಕುದಿಯೋವರೆಗೂ ಚಲೋ ನಡಿ ಬಿಡು. ಅಬ್ಬು ಬಿತ್ತು ನಡಿ ಬಿಡು. ಹಂಗಿಲ್ಲ ಹೇಳ್ತಿದ್ದೀನಿ ತಾನೆ ದೈವಿಕ್, ನೀನು ಗ್ಯಾಸ್ ಜೊತೆ ಆಟ ಆಡ್ಬೇಡ ದೈವಿಕ್. ನಡಿ ಸರಿಯಾದೂರ ಖಬರಾಗೇಡಿ. ಕರೆಂಟ್ ಇನ್ನೂ ಬಂದಿಲ್ಲ ಗಾಯ್ಸ್. ಊರಿಗೆ ನೋಡಿ, ಊರಿಗೆ ತೊಗೊಂಡೋಗೋ ಬ್ಯಾಗ್ ಪ್ಯಾಕ್ ಮಾಡಬೇಕು. ಸೊ ಊರಿಗೆ ತೊಗೊಂಡೋಗೋ ಬಟ್ಟೆಗಳು ಎಲ್ಲ ಬೇಕಾದಲ್ಲಿ ಬಿಸಾಕ್ಬಿಟ್ಟಿದ್ದೀವಿ. ಸೊ ಇವಾಗ ಕ್ಲೀನ್ ಮಾಡಬೇಕು ಮನೇನ. ಸೊ ಕಸ ಎಲ್ಲ ಗುಡಿಸ್ಬೇಕು. ಟೈಮ್ ನೋಡಿದ್ರೆ ಇವಾಗ 4 ಗಂಟೆ ಆಗಿದೆ ಅಲ್ವಾ ದೈವಿಕ್? ಸೊ ಚಲೋ ಕೆಲಸಗಳು ಮಾಡಬೇಕು. ಇದು ರೆಡಿ ಆಗಿಂದ ಮತ್ತೆ ಇನ್ನೊಂದು ರೆಸಿಪಿಯಲ್ಲಿ ಸಿಗ್ತೀನಂತೆ. ಗೋಬಿ ಮಾಡೋದ್ರಲ್ಲಿ ಮಳೆ ನೋಡಿದೆ ಅಂಜ ಸಖತ್. ಈಗ 3-4 ಗಂಟೆ ಆಗಿದೆ, ಮಳೆ ಬರ್ತಿದೆ ನೋಡಿ. ಸೊ ಮಳೆ ಬರ್ತಿದೆ. ಸೊ ಜೋರಾಗಿ ಬರ್ತಿದೆ. ಬಿಡಚ್ಚಿ ದೈವಿಕ್ ಬಾಯ್ ಕಡೆ ಬಾ. ಸೊ ಮಳೆ ಬರ್ತಿದೆ. ಮಳೆಯಲ್ಲಿ ಬಿಸಿ ಗೋಬಿ ತಿಂದು ಬಿಡ್ತೀವಿ. ಡಿಚ್ಚಕ್ ಅದೆಲ್ಲ ಮುಖ ಚಲ. ಗೈಸ್ ಇಲ್ಲಿ ನೋಡಿ ಬೇಯಿಸಿರೋದಿಲ್ಲ ಹಾಕಿದ್ದೀನಿ ನೋಡಿ ಗೋಬಿನ. ಸೊ ಇದಕ್ಕೆ ನಾನು ಕಾರ್ನ್ಫ್ಲೋರು, ಚಿಲ್ಲಿ ಫ್ಲ್ಯಾಕ್ಸು, ಆಮೇಲೆ ಕರಿಬೇವು, ಅರ್ಶಿನದ ಪುಡಿ, ಗರಂ ಮಸಾಲ, ಚಿಲ್ಲಿ ಪೌಡ್ರು, ಸಾಲ್ಟು, ಆಮೇಲೆ ಸ್ವಲ್ಪ ಧನಿಯಾ ಪುಡಿ, ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕಿದ್ದೀನಿ ಇವಾಗ ಕಾರ್ನ್ಫ್ಲೋರು. ಸೊ ಇದನ್ನೆಲ್ಲ ಹಾಕಿ ಕಲಸಿ ಸಿಗ್ತೀನಂತೆ ನೋಡಿ. ಕಲಸಿದ್ದೀನಿ ಇವಾಗ. ಸೊ ಇವಾಗ ಇದನ್ನು ನಾನು ಫ್ರೈ ಮಾಡ್ತೀನಂತೆ. ಡ್ರೈ ಗೋಬಿ ಮಾಡ್ತಾ ಇದ್ದೀನಿ. ಸೊ ಕರೆಂಟ್ ಇಲ್ಲ ಗೈಸ್, ಇಲ್ಲ ಅಂದರೆ ನಾನು ಇನ್ನೂ ಸಕ್ಕತ್ತಾಗಿ ಮಾಡ್ತಿದ್ದೆ. ಕರೆಂಟ್ ಇಲ್ಲದಕ್ಕೆ ಪಾಪು ಮಲಗಿದ್ದಕ್ಕೆ ಇದನ್ನು ಮಾಡ್ತಾಯಿದ್ದೀನಿ. ಸೊ ಕರ್ಬೇವು ಹಾಕಿದೆಲ್ಲ ಸೆಂಟ್ರಲ್ಲೇ ಸ್ವಲ್ಪ ಕ್ರಿಸ್ಪಿಯಾಗಿ ಸಿಗಲಿ ಅಂತ ಹೇಳಿ. ಸೊ ಇದನ್ನು ಇವಾಗ ಹಾಕ್ತೀನಿ. ಕಾಯಕ್ಕಿಟ್ಟಿದ್ದೀನಿ, ಎಣ್ಣೆ ಕಾಯ್ತಿದೆ. ಇಲ್ಲಿ ಕೂಡ ರೆಡಿ ಆಗಿದೆ ಗೋಬಿ ಕೂಡ. ಸೊ ಸ್ಪೂನಲ್ಲೇ ಹಾಕ್ತೀನಿ, ಯಾಕೆ ಅಂತಂದರೆ ಫೋನ್ ಒಬ್ರು ಹಿಡಿಲೇಬೇಕು. ಆ್ಯಕ್ಚುಲಿ ಕಾರ್ನ್ಫ್ಲೋರ್ ತಂದಿದ್ದೆ ನಾನು ಗೋಬಿ ಮಾಡೋಕ್ಕೋಸ್ಕರನೇ. ಅದು ಎದಕ್ಕೋ ಯೂಸ್ ಆಗ್ತೈತೆ. ನಿನ್ನೆ ನಾನು ಇದು ಮಾಡಿದ್ದೆ, ಎಂತ
ಇದು ಬೇಬಿ ಕಾರ್ನ್ದು ಕಟ್ಲೆಟ್ ಮಾಡಿದ್ದೆ. ಸೊ ಫ್ರೈ ಆಗ್ತಿದೆ. ಇದು ಫ್ರೈ ಆದಮೇಲೆ ಇದನ್ನು ಖಾಲಿ ಆದಮೇಲೆ ಫ್ರೈ ಖಾಲಿ ಆದಮೇಲೆ ಸಿಗ್ತೀನಂತೆ. ಸೊ ಒಂದು ಕೈಲಿ ಮೊಬೈಲ್ ಹಿಡಿಯೋಕ್ಕಾಗ್ತಾ ಇಲ್ಲ ನನಗೆ, ಟಾರ್ಚ್ ಮಾಡಿಬಿಟ್ಟು ಇಡ್ತೀನಂತೆ. ಸೊ ಇದು ಲೈಟಾಗಿ ಫ್ರೈ ಆದರೆ ಸಾಕು, ಯಾಕೆಂದರೆ ಆಲ್ರೆಡಿ ಬೇಯಿಸಿರ್ತೀವಲ್ವ ನಾವು. ಸೊ ಅದಕ್ಕೋಸ್ಕರ ಲೈಟಾಗಿ ಫ್ರೈ ಆದರೆ ಸಾಕು. ನಂದು ಗೋಬಿ ರೆಡಿ ಆಯಿತು. ಇದು ಸಾಸು, ಇದು ಗೋಬಿ. ಸೊ ಚಿಲ್ಲಿ ಫ್ಲೇಕ್ಸು ನೀವು ಬೇಕಂದರೆ ಹಾಕೋಬೋದು, ಬೇಡಂದರೆ ಬಿಡ್ಬೋದು. ಯಾಕಂದರೆ ಖಾರ ಮಾಡಿರಲಿಲ್ಲ, ದೈವಿಕ್ ತಿಂತಾನೆ ಅಂತ ಹೇಳಿ. ಸೊ ಈ ಕಡೆ ಸೈಡ್ ನಾನು ದೈವಿಕ್ ಕೊಡ್ತೀನಿ, ಈ ಕಡೆ ಸೈಡ್ ನಾನು ತಿಂತೀನಿ. ಸೊ ಚಿಲ್ಲಿ ಫ್ಲೇಕ್ಸ್ ಹಾಕಿದ್ದೀನಿ. ಸೊ ಇಷ್ಟ ಆದರೆ ಲೈಕ್ ಮಾಡಿ. ಆಮೇಲೆ ಇದು ಸಾಸು, ಇದು ಇದನ್ನ ಯಾಕೆ ಹಾಕ್ತಿದ್ಯಾ ನೋಡೋಣ, ತಿಂತವನೆ, ಅವನಿಗೆ ಇಷ್ಟ. ಸೊ ಚಲೋ, ಎಮ್ಮಿ ಹೇಗಾಗಿದೆ? ಥ್ಯಾಂಕ್ ಯು. ನೋಡಿ ಗಾಯ್ಸ್ ಆಟ ಆಡ್ತಿದ್ದಾರೆ. ಅದು ಬಿಸಿಲಿದೆ ನೋಡಿ. ಇವತ್ತು ಬಟ್ಟೆ ಎಲ್ಲ ಇವಾಗೆಲ್ಲ ಬಿಸಿಲಿಗೆ ಹಾಕಿದ್ದೆ, ಚೆನ್ನಾಗಿ ಒಣಕೊಂಡ್ಬಿಟ್ಟಿದೆ. ಇನ್ನೊಂದು ಸ್ವಲ್ಪ ಅಲ್ಲಿ ಬೈಕಲ್ಲಿ ಮೇಲೆ ತೋರಿಸ್ತೀನಿ, ಕಾಣಿಸ್ತಾ ಇಲ್ಲ. ಹಾಂ, ಕಾಣಿಸ್ತಾ ಇಲ್ಲ. ಅದು ಕೈಗೆ ದೈವಿಕ್ ಕೈ ಅದು ದೈವಿಕ್ ನಲ್ಲಿ ಆನ್ ಮಾಡ್ಬಿಟ್ಟು ಬಂದಿದ್ಯಾ? ಅಲ್ಲಿ ಆನ್ ಮಾಡ್ಬಿಟ್ಟು ಅಲ್ಲಿ. ಸೊ ಯಪ್ಪ ಎಂಥ ಬಿಸಿಲಿದೆ ಗೊತ್ತಾ, ಸಿಕ್ಕಾಪಟ್ಟೆ ಬಿಸಿಲಿದೆ. ಅದು ಇಲ್ಲ ಮಂಕಿ ನೋಡಿಲ್ಲ, ಮಂಕಿ ಇಲ್ಲಿ ದೊಡ್ಡದೊಂದು ಮಂಕಿ ಕುಂತೈತೆ. ಇಲ್ಲ ಹಿಂಗೆ ಹೂ ಬಿಳಿದೆ, ಇಲ್ಲ ರೋಸ್, ಇಲ್ಲೊಂದು ರೋಸ್ ಬಿಳಿದೆ. ಮುಟ್ಬೇಡ. ವಾವ್, ನೋಡಿಲ್ಲಿ, ಇಲ್ಲಿ ನೋಡು. ಹಾಂ, ಸೊ ಬಿಸಿಲು ತುಂಬ ಇದೆ. ಬದನೆಕಾಯಿ ನೋಡಿಲ್ಲಿ, ಇದು ಬಿಡು, ಮುಟ್ಬಾರ್ದು ದೈವಿಕ್. ಇಲ್ಲೋಡು ಬದನೆಕಾಯಿ ಆಗ್ತಿದೆ, ತಿಂತೀನಿ. ಅಲ್ಲಿ 2-3 ಬದನೆಕಾಯಿ ಆಗಿದೆ. ಆಮೇಲೆ ಇಲ್ಲಿ ತೋರಿಸ್ತೀನಿ. ದೈವಿಕ್ ಈ ಕಡೆ ಬಾ. ಚೇಪೆಕಾಯಿ ಆಗಿದೆ ನೋಡಿ, ಚೇಪೆಕಾಯಿ ಟಿನ್. ಹೂ ಅಲ್ಲಿ ಡೌನ್ ಇಡಲ್ಲ ಗಿಡಗಳು. ಇದು ಅಲೋವೆರಾ. ಅಲೋವೆರಾದಲ್ಲಿ ಹೂ ಬಿಟ್ಟೈತೆ. ವಾವ್, ಹೂನಮ್ಮ. ಹಾಂ ಹೂನಮ್ಮ, ಇದು ಅಲೋವೆರಾದ ಗಿಡದ ಇದು ಬೀಜ ಹಾಕೊಂತಡಿ. ಅಲ್ಲಿ ಹಾಕೋದ್ ಬಾ. ಅಲ್ಲಿ ಪುಷ್ ಮಾಡಿದ್ ನೋಡಿ ಪಾಪ. ಅಯ್ಯೋ ಪಾಪ, ಎಂಥದ್ದು ಅಲ್ಲಿ ತೆಗಿಬೇಕು ದೈವಿಕ್. ಅದು ಕಟ್ಟಿಗೆ ತೊಂಬರೋ, ಸಣ್ಣ ಕಟ್ಟಿಗೆ ತೊಂಬರೋಗು. ಇಲ್ಲಿ ಬಾ, ಅಲ್ಲಿ ಐತೆ ನೋಡಿ, ಅಲ್ಲಿ ತಗೊಂಬರೋಗು. ಕಲ್ಲು ತಗೊಂಬಲ್ಲ ಅಂದ ಸಣ್ಣದು ಅದಲ್ಲಮ್ಮ. ಚಿಕ್ಕ ತಗೊಂಬ. ಇಲ್ಲಿ ನೋಡಿವಿ ಎಲ್ಲ ಗಿಡಗಳು ಕಟ್ ಮಾಡಿದ್ರು ಮೊನ್ನೆ, ಎಲ್ಲ ಮತ್ತೆ ದೊಡ್ಡದು ಬೆಳೆದ್ಕೊಂಡ್ಬಿಟ್ಟೈತೆ. ಅದಕ್ಕೆ ಗಿಡದ್ದು. ಹಾಂ ಜಜ್ಜ್ ಬಾ. ಇದು ಅಲೋವೆರಾದ ಗಿಡದ ಬೀಜ, ಇದು ಹೂ. ಇಲ್ಲಿ ಜಜ್ಜು, ಇಲ್ಲ ಅಂದ್ರೆ ಇಲ್ಲಿ ಜಜ್ಜು. ಹಾಂ ಜಜ್ಜು ಇನ್ನೂ ಸ್ವಲ್ಪ ಜಜ್ಜು, ಇನ್ನೂ ಸ್ವಲ್ಪ ಭಾಳ ಜಜ್ಜು. ಇದನ್ನು ಹಾಕಬೇಕು. ಹಾಂ ಹಾಕು, ಇನ್ನೂ ಸ್ವಲ್ಪ ಜಜ್ಜು. ಹಾಂ ತೆಗಿ, ಹಂಗೆಲ್ಲ ಕೈ. ಇವು ನೋಡಿ ಅದು. ಸೊ ಅಲ್ಲೆಲ್ಲ ಗಿಡಗಳೆಲ್ಲ ಚೆನ್ನಾಗಿ ಹಾಕಿದ್ದಾರೆ, ನಂಗೆ ಇಷ್ಟ. ಅಲ್ಲೆಲ್ಲ ಹಾಕಿದಾ? ಹಂಗಲ್ಲ ಮಗನೇ, ಇಲ್ಲಿ ತೆಗಿ.
ತೆಗಿ ತಂಬನ್ನಿ ತೊಯ್ ನೀನು ಹಾಕು ನಾನು ಜಸ್ಟ್ ನಿಂತು ಹಿಡಿ ತಂಬನ್ನಿ ಹಾಕು ಹಾಕು ಬಿಡು ಸಾಕು ದೇವಿಕ ಹಾಕು ಹಾಂ ಮಣ್ಣು ಮುಚ್ಚು ಮತ್ತು ಗಿಡ ಎಲ್ಲ ಕಟ್ ಮಾಡ್ತೀಯ ಏ ಚಿ 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 ಸೊ ಚಲೋ ಬಿಸಿಲು ನೋಡಿ ಗಾಯ್ಸ್ ಎಷ್ಟಿದೆ ಅಂದರೆ ಬ್ಯಾಟ್ ಬಾಲ್ ಇಂಥ ಬಿಸಿಲಲ್ಲಿ ಬ್ಯಾಟ್ ಬಾಲ್ ಆಡ್ತಿದ್ದಾರೆ ಇವ್ರು ನೋಡಿ ಕೈ ತಗೊಂಬರೋ ಶಿ ತಡಿ ಅಯ್ಯೋ ದೇವಾ ಹಂಗೆ ನೋಡಿ ಗಲೀಜು ಶಿ ಏಯ್ ಛೀ ಹೋಗಿ ತಗೊಂಬರೋ ಕೈನ ಹಚ್ಚಿ ಸೊ ಚಲೋ ನಡಿ ಬರ್ತೀನಿ ತಗೊಂಬನ್ನಿ ಬಾಯ್ಲಿ ಬಟರ್ಫ್ಲೈ ವೇರ್ ಆರ್ ಯು ಗೋಯಿಂಗ್ ಹೋಯ್ತು ಬಿಡು ಬಂತು ಇಲ್ಲ ಬಾ ಚಲೋ ನಾನು ಅದು ಎದ್ದೇಳ ಮೇಲೆ ಗಲೀಜು ಕಕ್ಕ ಮುಟ್ಕೊಂತು ಸೊ ಚಲೋ ಗಾಯ್ಸ್ ಸೊ ಗಾಯ್ಸ್ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.